ಸರ್ ವಿಶೇಷವಾಗಿ ಸೌತ್ ಇಂಡಿಯಾ ಮಕ್ಕಳು ಡಿಪ್ರೆಸ್ ಆಗಿದೆ. ಇದು ನೀಟ್ ಜಾರಿಗೆ ಬಂದಾಗಿಂದ 2017 ಇಂದ ಅಫಿಷಿಯಲಿ ನೀಟ್ ಎಕ್ಸಾಮು ಅಂದ್ರೆ ಕನ್ಸಿಡರ್ ಮಾಡ್ತಾರೆ. ಇದುವರೆಗೂ 3ನೇ ಬಾರಿ ಎವ್ರಿ 2 years ಒಂದ್ಸಲ ನೀಟ್ ಪೇಪರ್ ಲೀಕ್ ಆಗ್ತಿದೆ. ಅದು ಲಾಸ್ಟ್ 2 ಟೈಮು ರಾಜಸ್ಥಾನಲ್ಲೇ ಲೀಕ್ ಆಗಿದೆ. ಇವಾಗ ಕೂಡ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗಿದೆ. ಅದು ಒಂದು ಕೋಚಿಂಗ್ ಸೆಂಟರ್ ಹಬ್ ಇರ್ತಕ್ಕಂಥ ಏರಿಯಾದಲ್ಲಿ ನಾಸಿಕಲ್ ಪೇಪರ್ ಲೀಕ್ ಆಗುತ್ತಂತೆ, ಅಲ್ಲಿಂದ ಕೇರಳಕ್ಕೆ ಹೋಗುತ್ತಂತೆ, ಗುರುಗಾವ್ ಬರುತ್ತಂತೆ, ಹರಿಯಾಣ ಬರುತ್ತಂತೆ, ಮಹಾರಾಷ್ಟ್ರಕ್ಕೆ ಬರುತ್ತಂತೆ. ಈಗ ಒಂದು 50 ಜನನಲ್ಲ, ಅವ್ರು 500 ಜನ ಅರೆಸ್ಟ್ ಮಾಡ್ಕೊಳ್ಳಿ. ಅದಲ್ಲ, ಈಗ 25 ಲಕ್ಷ ಮಕ್ಕಳ ಮಾನಸಿಕ ಸ್ಥಿತಿ, ಅವ್ರು ಮತ್ತೆ ಪ್ರಿಪೇರ್ ಆಗೋದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ 200 ಕೋಟಿ ಖರ್ಚು ಮಾಡಿದ್ರೆ ಎಕ್ಸಾಮಿನೇಷನ್ ಫೀಸ್ ಅಂತ ಅವ್ರು 300 ಕೋಟಿ ಲಾಭ ಮಾಡ್ತಾರೆ. ಅಂತ ಪ್ರಾಫಿಟ್ ಇರೋ ಆರ್ಗನೈಸೇಷನ್ ಒಂದು ಕ್ವಶನ್ ಪೇಪರ್ನ ಪ್ರಾಪರ್ ಆಗಿ ಎಕ್ಸಾಮ್ ಸೆಂಟರ್ಗೆ ತಲುಪಿಸಕ್ಕಾಗಲ್ವಾ? ಯಾರನ್ನ ಹೊಣೆ ಮಾಡಬೇಕು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಹೊಣೆ ಮಾಡ್ಬೇಕಾ, ಇಲ್ಲ ಕೇಂದ್ರದ ಬಿಜೆಪಿ ಹೊಣೆ ಮಾಡ್ಬೇಕಾ? ಇದು ವೈಫಲ್ಯಕ್ಕೆ ಕಾರಣ. ಈಗ 25 ಲಕ್ಷ ಮಕ್ಕಳು ಅಂದ್ರೆ ತಂದೆ ತಾಯಿ 1 ಕೋಟಿ ಅಂದ್ರೆ ಆ ಫ್ಯಾಮಿಲಿ ಸೇರಿಸಿದ್ರೆ 1 ಕೋಟಿ ಪಾಪ್ಯುಲೇಷನ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಏನ್ ಮಾಡಕ್ಕಾಗಲ್ಲ. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಬಂದು ಭಾಷಣ ಮಾಡ್ತಾರೆ ವಿದ್ಯಾರ್ಥಿಗಳ ಸೆನ್ಸ್ ಆಫ್ ಸಫರಿಂಗ್ ಕೇಳೋರಿಲ್ಲ, ಏನೂ ಮಾಡಂಗಿಲ್ಲ. ಅವ್ರಿನ್ನ 15 ದಿನಕ್ಕೆ ನೀಟ್ ನಡೆಸ್ತಾರೋ, 1 ತಿಂಗಳಿಗೆ ನೀಟ್ ನಡೆಸ್ತಾರೋ, ಒಂದು 10-15 ದಿನ ಅಂತೂ ಬೇಕು. ದಯವಿಟ್ಟು ಮೆಂಟಲಿ ಪ್ರಿಪೇರ್ ಆಗಿ. 15 ಡೇಸ್ಗೆ ಬಂದ್ರೆ ಹೆಂಗ್ ಓದಬೇಕು, 30 ಡೇಸ್ಗೆ ಬಂದ್ರೆ ಹೆಂಗ್ ಓದಬೇಕು, ಅಕಸ್ಮಾತ್ 45 ಡೇಸ್ ಬಂದ್ರೆ ಹೆಂಗ್ ಓದಬೇಕು. ಇವತ್ತಿಂದ ಪ್ರಿಪರೇಷನ್ ಮಾಡೋದು ಬನ್ನಿ. ಡೈಲಿ ಗೂಗಲ್ ಸರ್ಚ್ ಮಾಡಿ ಯಾವಾಗ ಎಕ್ಸಾಮ್ ಅಂತ ತಲೆಗೆಡ್ಸ್ಕೋಬೇಡಿ. ಆಲ್ ಟಿಕೆಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನೀವು ಹೊಸದಾಗ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ, ಹೊಸದಾಗ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಕಟ್ಟಿರೋ ಫೀಸ್ ಏನು 1700 ರೂಪಾಯಿ ಜನರಲ್ ಅವ್ರು ಕಟ್ಟಿದ್ದೀರಾ, 1600 ರೂಪಾಯಿ OBC ಅವ್ರು ಕಟ್ಟಿದ್ದೀರಾ, ಅದು ನಿಮ್ಮ ಅಕೌಂಟ್ ವಾಪಸ್ ಬರುತ್ತೆ. ಆಲ್ ಟಿಕೆಟ್ ಸೆಂಟರ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ದಯವಿಟ್ಟು ಪ್ರಿಪೇರ್ ಆಗಿ. ಕರ್ನಾಟಕದ ವಿದ್ಯಾರ್ಥಿಗಳು 1,80,000 ನಿಮ್ಮ ತಂದೆ ತಾಯಿಗಳ ಪೋಷಕರ ಪರಿಶ್ರಮ, ನಿಮ್ಮ ಪರಿಶ್ರಮ ವಿಫಲ ಆಗಬಾರ್ದು. ಇನ್ನೊಂದು 15-20 ಡೇಸ್ ದಯವಿಟ್ಟು ತಮ್ಮ ಕಾಲೇಜುಗಳಿಗೆ ಹೋಗ್ತಿರೋ, ವಿದ್ಯಾಸಂಸ್ಥೆಗಳಿಗೆ ಹೋಗ್ತಿರೋ, ಪ್ಲೀಸ್ ಸೀರಿಯಸ್ ನೋಟಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಈ ಬಾರಿ NT ಅವರು ಟ್ರಾನ್ಸ್ಪರೆಂಟ್ ಆಗಿ ನಡೆಸ್ತಾರೆ ಅಂತ ಏನು 10 ದಿನ ಇದ್ದಾಗ NT ಅವರು ಈ ಪಾರ್ಟಿ ಟ್ವೀಟ್ ಮಾಡಿದ್ದು ನಾನು ನೋಡ್ಲೇ ಇಲ್ಲ ಸರ್. ಒಂದು 4 ದಿನ ಇತ್ತು ಸರ್ ಎಕ್ಸಾಮು. ವಿ ಆರ್ 10 ಸ್ಟೆಪ್ಸ್ ಅಹೆಡ್. ನೀವು ಚಿಕ್ಕ ಮಕ್ಕಳಲ್ಲ, ನೀವು ಬೆಳೆದಿದ್ದೀರಾ. ನಾವು ನಿಮಗಿಂತ 10 ಹೆಜ್ಜೆ ಮುಂದೆ ಇದ್ದೀವಿ. ಟ್ವೀಟ್ ನೋಡ್ಬೇಕು ಸರ್. ಸ್ಟೇಟ್, ನ್ಯಾಷನಲ್, ಸೋಷಿಯಲ್ ಮೀಡಿಯಾ ಎಲ್ಲ ಭಯ ಬಿದ್ಬಿಟ್ರು. ಏನಪ್ಪಾ NT ಅವ್ರು ಹಿಂಗ್ ಟ್ವೀಟ್ ಮಾಡಿದ್ದಾರೆ, ಏನೇನಾಗುತ್ತೋ, ಪೇಪರ್ ಹೆಂಗ್ ಬರುತ್ತೋ. ಒಂದು 5 ಮಾಡಲ್ ಕ್ವಶನ್ಸ್ ಹಾಕಿದ್ರು ಸರ್ NT ಅವರು. ಎಲ್ಲ ಕಾಂಟ್ರವರ್ಸಿ, 5 ಕ್ವಶನ್ ಕಾಂಟ್ರವರ್ಸಿ. ಸ್ಟೂಡೆಂಟ್ಸ್ ಎಲ್ಲ ಭಯ ಬಿದ್ಬಿಟ್ರು, ಪೇಪರ್ ಹೆಂಗ್ ಬರುತ್ತೋ. ಅವ್ರು ಹೇಳಿದ್ರು ಹೈ ಲೆವೆಲ್ ಆಫ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಚೇರ್ಮನ್ ಏನ್ ಹೇಳಿದ್ರು ಗೊತ್ತಾ? ನೀವೇನಾದ್ರೂ ಎಕ್ಸಾಮ್ ಸೆಂಟ್ರಲ್ಲಿ ಒಬ್ಬರನ್ನೊಬ್ಬರು ಮಾತಾಡಿದ್ರೆ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ NTA ಮೆಸೇಜ್ ಬಂದ್ಬಿಡುತ್ತೆ, ನಾವು ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀವಿ ಅಂತೆಲ್ಲ ಹೇಳಿದ್ರು. ನೋಡಿದ್ರೆ ನಾಸಿಕಲ್ ಪೇಪರ್ ಲೀಕ್ ಆಗಿದೆ. ಈಗ 45 ಜನ ಅರೆಸ್ಟ್ ಮಾಡಿದ್ದಾರೆ, 100 ಜನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಈಗಿರೋ ಮಕ್ಕಳ ಮಾನಸಿಕ ಸ್ಥಿತಿ ಬಗ್ಗೆ ಪ್ರಶ್ನೆ ಏನು ಮಾಡಂಗಿಲ್ಲ. ಜಸ್ಟ್ ಆಗಿದೆ. ಈಗ ದಯವಿಟ್ಟು ಕರ್ನಾಟಕದ ವಿದ್ಯಾರ್ಥಿಗಳು, ಪೋಷಕರು ಧೈರ್ಯವಾಗಿ ನಿಮ್ಮ ಮಕ್ಕಳನ್ನ ಓದಕ್ಕೆ ಹೇಳಿ, ಓದಿಸಿ. ಮತ್ತೆ ನೀಟ್ ಎಕ್ಸಾಮ್ ಬರುತ್ತೆ. ಈ ಬಾರಿ ಅಂತ ವೈಫಲ್ಯ ನಡೆಯಲ್ಲ ಅಂತ ಅನ್ಕೊಂಡಿದ್ದೀವಿ. ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಬಯಸ್ತೀನಿ ಸರ್.